ನಮಸ್ತೆ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಜಸ್ಟ್ ಟಾಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ಗೆ ಅಂತ ಹೇಳ್ತಾ, ಜಿ ಕನ್ನಡದ ಜಗದಾತ್ರಿ ಸೀರಿಯಲ್ ಜೋಡಿ ಸೂರ್ಯ ಮತ್ತು ಜಗದಾತ್ರಿ, ಕಲರ್ಸ್ ಕನ್ನಡದ ಸಾರ್ವಕಾಲಿಕ ಸೂಪರ್ ಹಿಟ್ ಅಗ್ನಿ ಸಾಕ್ಷಿ ಸೀರಿಯಲ್ ಜೋಡಿಯ ಸಿದ್ಧಾರ್ಥ್ ಮತ್ತು ಸನ್ನಿಧಿ ದಾಖಲೆಯನ್ನು ಮುರಿಯುತ್ತಾ ಅನ್ನೋದ್ರ ಬಗ್ಗೆ ನನ್ನ ಇವತ್ತಿನ ಈ ಒಂದು ವಿಡಿಯೋ ಆಗಿರುತ್ತೆ. ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ವೀಕ್ಷಕರೇ, ಕನ್ನಡ ಕಿರುತೆರೆಯ ಇತಿಹಾಸದಲ್ಲೇ ಅತ್ಯಂತ ಹೆಚ್ಚು ಕ್ರೇಜ್ ಹುಟ್ಟು ಹಾಕಿದ ಜೋಡಿ ಅಂದರೆ ಅದು ಕಲರ್ಸ್ ಕನ್ನಡದ ಅಗ್ನಿ ಸಾಕ್ಷಿಯ ಸಿದ್ಧಾರ್ಥ್ ಮತ್ತು ಸನ್ನಿಧಿ ಜೋಡಿ. ಇವರ ಕೆಮಿಸ್ಟ್ರಿ ಇಡೀ ಕರ್ನಾಟಕವೇ ಫಿದಾ ಆಗಿತ್ತು. ಆದರೆ ಈಗ ಸ್ಯಾಂಡಲ್ವುಡ್ ಮತ್ತು ಕಿರುತೆರೆಯ ಲೋಕದಲ್ಲಿ ಒಂದು ಹೊಸ ಚರ್ಚೆ ಶುರುವಾಗಿದೆ. ಸದ್ಯ ಜಿ ಕನ್ನಡದಲ್ಲಿ ಭಾರೀ ಧೂಳೆಬ್ಬಿಸುತ್ತಿರುವ ಜಗದಾತ್ರಿ ಸೀರಿಯಲ್ ಮುಖ್ಯ ಜೋಡಿ ಅಗ್ನಿ ಸಾಕ್ಷಿ ಜೋಡಿಯ ಆಲ್ ಟೈಮ್ ರೆಕಾರ್ಡ್ಸ್ ಮತ್ತು ಕ್ರೇಜನ್ನು ಬ್ರೇಕ್ ಮಾಡುತ್ತಾ ಈ ಇಬ್ಬರು ಜೋಡಿಗಳ ನಡುವೆ ಇರೋ ಈ ಇಂಟ್ರೆಸ್ಟಿಂಗ್ ಕನೆಕ್ಷನ್ ಮತ್ತು ಅಸಲಿ ಕತೆ ಏನು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡೋಣ ಬನ್ನಿ. ವೀಕ್ಷಕರೇ, ಮೊದಲು ನಾವು ಅಗ್ನಿ ಸಾಕ್ಷಿ ಸೀರಿಯಲ್ ಬಗ್ಗೆ ಮಾತನಾಡಲೇಬೇಕು. ವಿಜಯ್ ಸೂರ್ಯ ಮತ್ತು ವೈಷ್ಣವಿ ಗೌಡ ಇವರ ಕಾಂಬಿನೇಷನ್ ಕನ್ನಡ ಕಿರುತೆರೆಯಲ್ಲಿ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿತ್ತು. ಸಿದ್ಧಾರ್ಥ್ ಸನ್ನಿಧಿ ಜೋಡಿ ಅದೆಷ್ಟೋ ಫೇಮಸ್ ಆಗೋಗಿತ್ತು. TRPಯಲ್ಲಿ ಸತತವಾಗಿ ನಂಬರ್ 1 ಸ್ಥಾನದಲ್ಲಿ ಇತ್ತು. ಇಂದಿಗೂ ಕನ್ನಡ ಬೆಸ್ಟ್ ಜೋಡಿ ಅಂದರೆ ಜನ ಅವರನ್ನೇ ನೆನಪಿಸ್ಕೊಳ್ತಾರೆ. ಆ ಮಟ್ಟದ ದೊಡ್ಡ ಬೆಂಚ್ ಮಾರ್ಕನ್ನು ಅಗ್ನಿಸಾಕ್ಷಿ ಜೋಡಿ ಸೆಟ್ ಮಾಡಿತ್ತು. ಎಲ್ಲವುದರ ನಡುವೆ ಆ ಒಂದು ಟ್ರೇಡ್ ಮಾರ್ಕನ್ನು ಸೃಷ್ಟಿಸಿದಂತಹ ಜೋಡಿಯನ್ನು ಹಾಗಾದರೆ ಜಗದಾತ್ರಿ ಜೋಡಿ ಅಗ್ನಿಸಾಕ್ಷಿ ರೆಕಾರ್ಡ್ ಮುರಿಯುತ್ತಾ ಅಂದರೆ ಕತೆಯ ವಿಷಯದಲ್ಲಿ ಜಗದಾತ್ರಿ ತುಂಬ ವಿಭಿನ್ನವಾಗಿದೆ. ಅಗ್ನಿಸಾಕ್ಷಿ ಪಕ್ಕಾ ಫ್ಯಾಮಿಲಿ ಡ್ರಾಮಾ ಆಗಿತ್ತು, ಆದರೆ ಜಗದಾತ್ರಿ ಆ್ಯಕ್ಷನ್ ಓರಿಯೆಂಟೆಡ್ ಆಗಿದೆ. ಆದರೂ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಜಗದಾತ್ರಿ ಜೋಡಿಯ ಅಡ್ವರ್ಟೈಸ್ಮೆಂಟ್ ಕ್ರೇಜ್ ನೋಡ್ತಿದ್ದವರು ತುಂಬ ಅಂದರೆ ತುಂಬ ಕ್ರೇಜನ್ನು ಹುಟ್ಟಿಸ್ಕೊಳ್ತಾ ಇದ್ದಾರೆ. ಈ ಒಂದು ಸೀರಿಯಲ್ ಯಾವ ಮಟ್ಟಕ್ಕೆ ಬರಬಹುದು ಅನ್ನೋ ಒಂದು ಕುತೂಹಲದಲ್ಲಿ ಕೂಡ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇವರು ಅಗ್ನಿಸಾಕ್ಷಿ ಜೋಡಿಯ ಜನಪ್ರಿಯತೆಯ ದಾಖಲೆಯನ್ನು ಬ್ರೇಕ್ ಮಾಡಿದ್ರೂ ಆಶ್ಚರ್ಯ ಇಲ್ಲ ಎನ್ನುತ್ತಿದ್ದಾರೆ ಕಿರುತೆರೆಯ ವಿಶ್ಲೇಷಕರು. ನೋಡಿ, ಹಳೆಯ ಸೀರಿಯಲ್ಗಳಲ್ಲಿ ನಾಯಕಿಯರು ಅಂದರೆ ಕೇವಲ ಮನೆಯೊಳಗೆ ಅಳುತ್ತಾ ಕೂರುವ ಸಂಸಾರದ ತಾಪತ್ರಗಳನ್ನು ಎದುರಿಸುವ ಪಾತ್ರಗಳೇ ಹೆಚ್ಚಾಗಿರುತ್ತಿತ್ತು. ಅಗ್ನಿಸಾಕ್ಷಿ ಸನ್ನಿಧಿಯ ಪಾತ್ರ ಕೂಡ ಅದೇ ಸಾಲಿಗೆ ಸೇರಿತ್ತು. ಆದರೆ ಜಗದಾತ್ರಿ ಸೀರಿಯಲ್ನಲ್ಲಿ ನಾಯಕಿ ಜಗದಾತ್ರಿ ಕೇವಲ ಒಬ್ಬ ಗೃಹಿಣಿಯಲ್ಲ, ಆಕೆ ದೇಶವನ್ನು ರಕ್ಷಿಸುವ ಸೀಕ್ರೆಟ್ ಏಜೆಂಟ್. ಜೀಪ್ ಓಡಿಸುವುದು, ಫೈಟಿಂಗ್ ಮಾಡುವುದು, ವಿಲನ್ಗಳ ಹೆಡೆಮುರಿ ಕಟ್ಟುವುದು, ಹೀಗೆ ಆಕೆಯ ಮಾಸ್ ಮತ್ತು ರಗಡ್ ಲುಕ್ ಇಂದಿನ ಆಧುನಿಕ ಯೂತ್ಸ್ಗೆ, ಮುಖ್ಯವಾಗಿ ಯುವತಿಯರಿಗೆ ತುಂಬ ಇಷ್ಟವಾಗುತ್ತಿದೆ. ಇತಿಹಾಸದಲ್ಲಿ ಮೊದಲ ಬಾರಿಗೆ ಇಂತಹ ಒಬ್ಬ ಬೋಲ್ಡ್ ಆ್ಯಕ್ಷನ್ ಹೀರೋಯಿನ್ ಸಿಕ್ಕಿರುವುದು ಜಗದಾತ್ರಿ ಜೋಡಿಯ ಕ್ರೇಜ್ ಹೆಚ್ಚಾಗಲು ಮುಖ್ಯ ಕಾರಣ ಅಂತಲೇ ಹೇಳ್ಬೋದು. ಅಗ್ನಿಸಾಕ್ಷಿ ಸೀರಿಯಲ್ ಸಂಪೂರ್ಣವಾಗಿ ಸಿದ್ಧಾರ್ಥ್ ಮತ್ತು ಸನ್ನಿಧಿ ನಡುವಿನ ಕಣ್ಣಾ ಮುಚ್ಚಾಲೆ ಆಟ, ತಪ್ಪು ತಿಳುವಳಿಕೆ ಮತ್ತು ನಂತರ ಚಿಗುರುವ ರೊಮ್ಯಾನ್ಸ್ ಸುತ್ತ ಸಾಗ್ತಿತ್ತು. ಕೇವಲ ಪ್ರೀತಿ ಮತ್ತು ಕೌಟುಂಬಿಕ ಡ್ರಾಮವೇ ಅಲ್ಲಿ ಹೈಲೈಟ್ ಆಗಿತ್ತು. ಆದರೆ ಜಗದಾತ್ರಿ ಸೀರಿಯಲ್ನಲ್ಲಿ ಜಯಸೂರ್ಯ ಮತ್ತು ಜಗದಾತ್ರಿ ನಡುವೆ ಪ್ರೀತಿಯ ಜೊತೆಗೆ ಸಸ್ಪೆನ್ಸ್ ಮತ್ತು ಡ್ಯೂಟಿ, ದೇಶಪ್ರೇಮ ಇದೆ. ಇವರಿಬ್ಬರೂ ಒಟ್ಟಿಗೆ ಸೇರಿ ಮಿಷನ್ಗಳನ್ನು ಕಂಪ್ಲೀಟ್ ಮಾಡುವಾಗ ಬರುವ ಥ್ರಿಲ್ ಅಗ್ನಿಸಾಕ್ಷಿಯಲ್ಲಿದ್ದ ಕೇವಲ ಫ್ಯಾಮಿಲಿ ಕತೆಗಿಂತ ಇಂದಿನ OTT ವೀಕ್ಷಕರಿಗೆ ಹೆಚ್ಚು ಕನೆಕ್ಟ್ ಆಗುವಂತಿದೆ. ಇಂದಿನ ಕಾಲದಲ್ಲಿ ಸೀರಿಯಲ್ ಹಿಟ್ ಆಗಬೇಕಂದ್ರೆ ಕೇವಲ TRP ಇದ್ದರೆ ಸಾಲದು. ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ರೀಲ್ಸ್ಗಳಲ್ಲಿ ಟ್ರೆಂಡ್ ಆಗಿರಬೇಕು. ಅಗ್ನಿಸಾಕ್ಷಿ ಪ್ರಸಾರವಾಗುತ್ತಿದ್ದ ಕಾಲದಲ್ಲಿ ಸೋಷಿಯಲ್ ಮೀಡಿಯಾ ಇಷ್ಟೊಂದು ಆ್ಯಕ್ಟಿವ್ ಇರಲಿಲ್ಲ. ಆದರೂ ಆ ಜೋಡಿ ಭಾರಿ ಫೇಮಸ್ ಆಗಿತ್ತು. ಆದರೆ ಈಗ ಜಗದಾತ್ರಿ ಜೋಡಿಯ ಫ್ಯಾನ್ ಪೇಜ್ಗಳು ದಿನಕ್ಕೊಂದು ಹೊಸ ಎಡಿಟ್ಸ್, ರೊಮ್ಯಾಂಟಿಕ್ ಸಾಂಗ್ಸ್ ಮಿಕ್ಸ್ ಮಾಡಿ ರೀಲ್ಸ್ ಮಾಡ್ತಿದ್ದಾರೆ. ಜಯಸೂರ್ಯನ ರಗಡ್ ಲುಕ್ ಮತ್ತು ಜಗದಾತ್ರಿಯ ಕ್ಯೂಟ್ನೆಸ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಮಿಲಿಯನ್ ಗಟ್ಟಲೆ ವ್ಯೂಸ್ ಬರ್ತಿವೆ. ಇದು ಕಿರುತೆರೆಯಲ್ಲಿ ಅವರ ಹವಾ ಎಷ್ಟು ಜೋರಾಗಿದೆ ಅನ್ನೋದಕ್ಕೆ ದೊಡ್ಡ ಸಾಕ್ಷಿ ಅಂತಲೇ ಹೇಳ್ಬೋದು. ಅದಕ್ಕೂ ಮೇಲಾಗಿ ಯಾವುದೇ ಒಂದು ಸೀರಿಯಲ್ ಹಿಟ್ ಆಗಬೇಕು ಅಂದರೆ ಕೇವಲ ನಾಯಕ ನಾಯಕಿ ಇದ್ದರೆ ಮಾತ್ರ ಸಾಲದು, ಅಲ್ಲಿ ಬಲಿಷ್ಠವಾದ ವಿಲನ್ ಕೂಡ ಇರಬೇಕು. ಅಗ್ನಿಸಾಕ್ಷಿ ಸೀರಿಯಲ್ನಲ್ಲಿ ಚಂದ್ರಿಕಾ ಅನ್ನೋ ಒಂದೇ ಒಂದು ವಿಲನ್ ಪಾತ್ರ ಇಡೀ ಸೀರಿಯಲ್ನ ಅಷ್ಟು ವರ್ಷ ಗಟ್ಟಲೆ ಎಳೆದುಕೊಂಡು ಹೋಗಿತ್ತು. ಆದರೆ ಜಗದಾತ್ರಿ ಸೀರಿಯಲ್ನಲ್ಲಿ
ಕತೆ ಹಾಗಲ್ಲ. ಇಲ್ಲಿ ವಿಲ್ಲನ್ಗಳು ಮತ್ತು ಅವರ ಕ್ರಿಮಿನಲ್ ಪ್ಲ್ಯಾನ್ಗಳು ಪ್ರತಿ ವಾರ ಬದಲಾಗುತ್ತಿರುತ್ತೆ. ಕತೆಯ ಈ ವೇಗ, ಫಾಸ್ಟ್ ಫೇಸ್ಡ್ ಸ್ಕ್ರೀನ್ ಪ್ಲೇ ಇಂದಿನ ಜನರ ತಾಳ್ಮೆಗೆ ಕರೆಕ್ಟಾಗಿ ಮ್ಯಾಚ್ ಆಗ್ತಿದೆ. ಅಗ್ನಿಸಾಕ್ಷಿಯಲ್ಲಿ ಕತೆ ನಿಧಾನವಾಗಿ ಸಾಗ್ತಿತ್ತು, ಆದರೆ ಜಗದಾತ್ರಿಯಲ್ಲಿ ಪ್ರತಿ ಎಪಿಸೋಡ್ನಲ್ಲೂ ಒಂದು ಹೊಸ ಟ್ವಿಸ್ಟ್ ಇರುತ್ತೆ. ಇದು ಜಗದಾತ್ರಿ ಜೋಡಿಯ ಹವಾ ಇನ್ನೂ ಹೆಚ್ಚಾಗೋಕೆ ಮುಖ್ಯ ಕಾರಣವೂ ಕೂಡ ಹೌದು. ಕಿರುತೆರೆಯಲ್ಲಿ ಅಗ್ನಿಸಾಕ್ಷಿ ಸೀರಿಯಲ್ ಪ್ರಸಾರವಾಗುತ್ತಿದ್ದಾಗ ಕಲರ್ಸ್ ಕನ್ನಡದ ವಾಹಿನಿ ಇಡೀ ಕರ್ನಾಟಕದಲ್ಲಿ ನಂಬರ್ 1 ಸ್ಥಾನದಲ್ಲಿ ಮೆರಿತಾ ಇತ್ತು. ಅಗ್ನಿಸಾಕ್ಷಿ ಜೋಡಿ ಸತತವಾಗಿ 15+ TRP ರೇಟಿಂಗ್ಸ್ ತಂದುಕೊಟ್ಟು ದಾಖಲೆ ಬರೆದಿತ್ತು. ಆದರೆ ಈಗ ಕಾಲ ಬದಲಾಗಿದೆ. ಸದ್ಯ ಜೀ ಕನ್ನಡ ವಾಹಿನಿ ನಂಬರ್ 1 ಸ್ಥಾನದಲ್ಲಿದ್ದು ಜಗದಾತ್ರಿ ಸೀರಿಯಲ್ ಆ ಚಾನೆಲ್ ಪ್ರಮುಖ ಶಕ್ತಿಯಾಗಿದೆ. ಇಂದಿನ ಡಿಜಿಟಲ್ ಯುಗದಲ್ಲಿ ಟಿವಿ ಜೊತೆಗೆ ZEE5ನಂತಹ OTT ಆ್ಯಪ್ಗಳಲ್ಲೂ ಜಗದಾತ್ರಿ ಜೋಡಿಯನ್ನು ನೋಡುವವರ ಸಂಖ್ಯೆ ಕೋಟಿಗಟ್ಟಲೆ ಇದೆ. ಹಾಗಾಗಿ ಒಟ್ಟಾರೆ ವೀಕ್ಷಕರ ಸಂಖ್ಯೆಯನ್ನು ಲೆಕ್ಕ ಹಾಕಿದರೆ ಜಗದಾತ್ರಿ ಜೋಡಿ ಈಗಾಗಲೇ ಅಗ್ನಿಸಾಕ್ಷಿ ಜೋಡಿಯ ಹಳೆಯ ರೆಕಾರ್ಡ್ಸ್ಗೆ ಭಾರೀ ಪೈಪೋಟಿ ನೀಡುತ್ತಿದೆ. ಅಗ್ನಿಸಾಕ್ಷಿಯಲ್ಲಿ ಬರುವ ಸಿದ್ಧಾರ್ಥ್ ಮತ್ತು ಸನ್ನಿಧಿ ನಿಜವಾದ ಜೀವನದಲ್ಲೂ ಮದುವೆ ಆಗಲಿ ಎಂದು ಇಡೀ ಕರ್ನಾಟಕದ ಜನ ಆಸೆ ಪಟ್ಟಿದ್ರು. ಆ ಮಟ್ಟಿಗೆ ಅವರ ಆಫ್ ಸ್ಕ್ರೀನ್ ಕೆಮಿಸ್ಟ್ರಿ ವರ್ಕ್ ಆಗಿತ್ತು. ಅದೇ ರೀತಿ ಈಗ ಜಗದಾತ್ರಿ ಸೀರಿಯಲ್ನ ಜಯಸೂರ್ಯ ಮತ್ತು ಜಗದಾತ್ರಿಯ ಪಾತ್ರಧಾರಿಗಳಾದ ನಡುವಿನ ಆಫ್ ಸ್ಕ್ರೀನ್ ಫ್ರೆಂಡ್ಶಿಪ್, ಪ್ರಮೋಷನಲ್ ರೀಲ್ಸ್ ಮತ್ತು ಇಂಟರ್ವ್ಯೂಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಿವೆ. ಜನ ಇವರಿಬ್ಬರ ಜೋಡಿಯನ್ನು ಮುದ್ದಾಗಿ ಸೂರ್ಯ ಜಾತ್ರಿ ಅಥವಾ ಜಗಸೂರ್ಯ ಅಂತ ಕರೆಯಲು ಶುರು ಮಾಡಿದ್ದಾರೆ. ಕೊನೆಯದಾಗಿ ಹೇಳಬೇಕಂದ್ರೆ ಅಗ್ನಿಸಾಕ್ಷಿ ಸಿದ್ಧಾರ್ಥ್ ಸನ್ನಿಧಿ ಜೋಡಿ ಕಿರುತೆರೆಯ ಎವರ್ಗ್ರೀನ್ ಕ್ಲಾಸಿಕ್ ಜೋಡಿಯಾಗಿ ಉಳಿಯುತ್ತದೆ. ಆದರೆ ಇಂದಿನ ಟ್ರೆಂಡ್ಗೆ ತಕ್ಕಂತೆ ಆ್ಯಕ್ಷನ್, ಸ್ಟೈಲ್ ಮತ್ತು ಸಸ್ಪೆನ್ಸ್ ಮೂಲಕ ಧೂಳೆಬ್ಬಿಸುತ್ತಿರುವ ಜಗದಾತ್ರಿ ಜೋಡಿ ಇಂದಿನ ಯೂತ್ಸ್ನ ಮಾಸ್ ಫೇವರೆಟ್ ಜೋಡಿಯಾಗಿದೆ. ಹಳೆಯ ದಾಖಲೆಯನ್ನು ಮುರಿಯುವುದು ಸುಲಭ ಅಲ್ಲದೇ ಇರಬಹುದು, ಆದರೆ ಜಗದಾತ್ರಿ ಜೋಡಿ ಸಾಗುತ್ತಿರುವ ಹಾದಿ ನೋಡಿದ್ರೆ ಕಿರುತೆರೆಯಲ್ಲಿ ಇವರು ಹೊಸ ಇತಿಹಾಸ ಬರೆಯುವುದು ಗ್ಯಾರಂಟಿ ಅಂತ ಅನಿಸುತ್ತೆ. ವೀಕ್ಷಕರೇ, ನಿಮಗೆ ಅಗ್ನಿಸಾಕ್ಷಿಯ ಆ ಒಂದು ಜೋಡಿ ಇಷ್ಟನಾ ಹಾಗೂ ಜಗದಾತ್ರಿಯ ಈ ಒಂದು ಜೋಡಿ ಇಷ್ಟನಾ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿ ಸ್ನೇಹಿತರೆ, ನಿಮಗೆ ಅಗ್ನಿಸಾಕ್ಷಿಯ ಸಿದ್ಧಾರ್ಥ್ ಸ್ಟೈಲ್ ಇಷ್ಟನಾ ಅಥವಾ ಜಗದಾತ್ರಿಯ ಜಯಸೂರ್ಯ ಮಾಸ್ ಲುಕ್ ಇಷ್ಟನಾ? ಸಿದ್ಧಾರ್ಥ್ ಇಷ್ಟ ಅನ್ನೋರು SID ಅಂತ, ಜಯಸೂರ್ಯ ಇಷ್ಟ ಅನ್ನೋರು SURY ಅಂತ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ನನ್ನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಸಿಗ್ತೀನಿ ಇಂತಹದ್ದೇ ವಿಡಿಯೋಗಳಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು. ಮತ್ತು ನನ್ನ ಚಾನಲ್ನ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ದಿಸ್ ವಿಡಿಯೋ.